ಟೈಮ್ಗೆ ಎಷ್ಟು ಹಾಲು ಹಾಕ್ತೀರಾ ನೀವು? ಒಂದು ಟೈಮ್ಗೆ 60-65 ಲೀಟ್ರ್ ಆಗ್ತದೆ. ಎಷ್ಟವೆ ಹಸುಗಳು ಒಂದು 10 ಇದೆ. ಹಸುಗಳಿಗೆಲ್ಲ ಯಾವ ಥರ ಫೀಡ್ ಎಲ್ಲ ಕೊಡ್ತೀರಾ? ನಾವು 24 ಅವರ್ಸ್ ಸೈಲೇಜ್ ತಗೊಂಡು ಸೈಲೇಜ್ ಮಾಡ್ಕೊಂಡೆ ಹಾಕೋದು. ಜೋಳ ಕಡ್ಡಿ ತಂದು ಸೈಲೇಜ್ ಮಾಡ್ಕೊಂಡೆ ಹಾಕೋದು. ಒಂದು ಹಸುಗೆ ಒಂದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? 300-400 ರೂಪಾಯಿ ಖರ್ಚು ಬರುತ್ತೆ. 30 ಲೀಟ್ರ್ ಹಾಲು ಕರಿಯೋದು. ಬ್ರೋ, ನೀವು ಯಾವ ಬ್ರೀಡ್ ಹಸು ಎಲ್ಲ ಸಾಕ್ತೀರಾ ನೀವು? ಬ್ರೋ, ನಾವು HF ಜರ್ಸಿ ಯಾವ್ದೆಲ್ಲ ತೋರಿಸ್ಬೋದಾ? ಯಾವ ತರ ಜಾತಿ ಸಿಕ್ತು ಜಾತಿನ ತಗೋತೀವಿ. ಜರ್ಮನ್, HF, ಬ್ರೀಡ್, ಜರ್ಸಿ, ಆಲ್ ಬ್ಲಾಕ್, ಯಾವ ಬ್ರೀಡ್ ಸಿಕ್ತು ಎಲ್ಲ ತರ ತಗೋದು ಸರ್. ಈ ಬಿಸ್ನೆಸ್ ಅಲ್ಲಿ ಲಾಸ್ ಏನಾರು ಇದೆಯಾ ನಿಮಗೆ? ಬಿಸ್ನೆಸ್ ಅಲ್ಲಿ ಯಾಕೆ ಲಾಸ್ ಆಯ್ತದೆ? ನಾವು ಕ್ರಮಬದ್ಧವಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಹಸುವಿಂದ ಸ್ಟಾರ್ಟ್ ಮಾಡಿದ್ರಿ ನೀವು? ನಾವಾಗ 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಫಾರ್ಮ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ಹೆಂಗಿಂದ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಇದು 2015 ಫಾರ್ಮ್ ಕಟ್ಟಿದ್ದು. ಹಾಂ, ಆಗ್ಲೇ ಹಸು ಸಾಕು ಬಂದು ಒಂದು ಹುಚ್ಚು ಹಾಂ, ಎಲ್ಲರ ತರ ಒಂದು ಹಸು ಹಾಕು ಡೈರಿ ಫಾರ್ಮ್ ಮಾಡ್ಬೇಕಂತ ಆಗ್ಲೇ ಕಟ್ಟಿದ್ದು. 2015 ಫಾರ್ಮ್. ಅಣ್ಣ, ನೀವು ಹಸು ಸಾಕೋದು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ನಾನು ಮೊದಲೇ ಆಗ್ಲೇ ಒಂದು 12 ವರ್ಷದಿಂದ ಸಾಕ್ತಾ ಇದ್ದೀನಿ. ನನ್ನ ಹತ್ರ ಈಗ ಒಂದು 10-12 ಹಸುಗಳಿದೆ, ಒಂದು 8 ಕರುಗಳಿದೆ. ನನ್ನ ಹತ್ರ ಗಿರ್ ತಳಿ ಹಾಗೂ HF ತಳಿ ಎಲ್ಲ ಮಿಕ್ಸಲ್ ಇದೆ. ಫ್ಯಾಟ್ಗೋಸ್ಕರ ಮಾಡ್ಕೊಂಡಿದ್ದೀನಿ. ಮತ್ತೆ HF ಹಸುಗಳು ಈಗ ಅದು 8 ಮಂತ್ ಪ್ರೆಗ್ನೆನ್ಸು, ಅದು 3 ಮಂತ್ ಪ್ರೆಗ್ನೆನ್ಸು. ಮತ್ತೆ ಹಾಗೆ 2 ಹಲ್ಲು, 4 ಹಲ್ಲು, 6 ಹಲ್ಲು, 12 ಲೀಟ್ರು, 13 ಲೀಟ್ರು, 10 ಲೀಟ್ರು ಮೇಲೆ. ಇದು ಫಸ್ಟ್ ಲ್ಯಾಕ್ಟೇಷನ್, ಇನ್ನು ಓರಿಕರು ಹಾಕಿದೆ. ಹಾಗೆ ಥರ್ಡ್ ಲ್ಯಾಕ್ಟೇಷನ್ 30 ಲೀಟರ್ ಹಾಲಿದೆ. ಇದು ಥರ್ಡ್ ಲ್ಯಾಕ್ಟೇಷನ್ 30 ಲೀಟರ್ ಹಾಲಿದೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ 25 ಲೀಟರ್ ಹಾಲಿದೆ. ಹಾಗೆ ಕರುಗಳು ಈ ಕರುಗಳು ಸಾಕಿದ್ದೀನಿ. ಈಗೆಲ್ಲ ಈಟಿಗೆ ಬರೋ ಟೈಮ್ ಆಗಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಟೈಮ್ಗೆ ಎಷ್ಟು ಹಾಲು ಹಾಕ್ತೀರಾ ನೀವು? ಒಂದು ಟೈಮ್ಗೆ 60-65 ಲೀಟ್ರ್ ಆಗ್ತಾ ಇದ್ದೀನಿ. ಇವಾಗ 1-2 ಹಸು ಕೊಟ್ಬಿಟ್ಟಿದ್ದೀನಿ. ಹಾಂ, 60-65 ಆಗ್ತಾ ಇದ್ದೀನಿ. ಆ ಪ್ರಾಫಿಟ್ ಸಾಕಾಗುತ್ತಾ ನಿಮಗೆ? ಒನ್ ಟೈಮ್ ಹೋಗುತ್ತೆ ಸರ್, ಖರ್ಚೆಲ್ಲ ಒನ್ ಟೈಮ್ ಉಳಿಯುತ್ತೆ. ನೀವು ಹಸುಗಳಿಗೆಲ್ಲ ಯಾವ ಥರ ಫೀಡ್ ಎಲ್ಲ ಕೊಡ್ತೀರಾ? ನಾವು 24 ಅವರ್ಸ್ ಸೈಲೇಜ್ ತಗೊಂಡು ಸೈಲೇಜ್ ಮಾಡ್ಕೊಂಡೆ ಹಾಕೋದು. ಜೋಳ ಕಡ್ಡಿ ತಂದು ಸೈಲೇಜ್ ಮಾಡ್ಕೊಂಡೆ ಹಾಕೋದು. ಅಂದ್ರೆ ಮಿಷಿನ್ ಎಲ್ಲ ಕಟ್ ಮಾಡಿ ಇದನ್ನ ಸ್ಟೋರೇಜ್ ಮಾಡಿ ಇಡೋದಾ? ಸ್ಟೋರೇಜ್ ಮಾಡಿ ಮಿನಿಮಮ್ ಎಷ್ಟು ದಿನ ಇಡ್ಬೋದು ಇದನ್ನ? ಇದು 15 ದಿನ ಕಳೆದ್ಮೇಲೆ ಹಾಕ್ಬೇಕು ಹಸುಗಳಿಗೆ. 15 ದಿನ ಕಳೆದ್ಮೇಲೆ ಹಾಕಿದ್ರೆ ಒಳ್ಳೆ ಇದು ಬರ್ತದೆ. ಅಲ್ಲ, ಅದು ಎಷ್ಟು ದಿನ ಗಂಟೆ ಇಡ್ಬೋದು ಅದನ್ನ? ಆದ್ರೆ ನೀವು 1 ವರ್ಷ ಮಾಡಿಗೆ ಏನಾಗಲ್ಲ. ಗಾಳಿ ಆಡಬಾರ್ದು, ನೀರು ತಗೋಬಾರ್ದು. ಬೇಕಾರೆ 1 ವರ್ಷ ಮಾಡಿಗೆ ಏನೂ ಆಗಲ್ಲ. ಅದು ಗಾಳಿ ಆಡಬಾರ್ದು, ನೀರು ಮಾಡ್ದಂಗಿದ್ರೆ ಏನೇ ಆದ್ರೂ ಇರುತ್ತೆ, ಚೆನ್ನಾಗಿರುತ್ತೆ. ಬ್ರೀಡ್ ಹಸು ಎಲ್ಲ ಸಾಕ್ತೀರಾ ನೀವು? ಬ್ರೋ, ನಾವು HF ಜರ್ಸಿ ಯಾವ್ದೆಲ್ಲ ತೋರಿಸ್ಬೋದಾ? ಯಾವ ತರ ಜಾತಿ ಸಿಕ್ತು ಜಾತಿನ ತಗೋತೀವಿ. ಜರ್ಮನ್, HF, ಬ್ರೀಡ್, ಜರ್ಸಿ, ಆಲ್ ಬ್ಲಾಕ್, ಯಾವ ಬ್ರೀಡ್ ಸಿಕ್ತು ಎಲ್ಲ ಇಲ್ಲಿ ತೋರಿಸ್ಬೋದು ಯಾವ್ದೆಲ್ಲ ಅಂತ? ಯಾವ ತರ ಎಲ್ಲ? HF ಎಲ್ಲರೂ ಕನ್ಪಡೆ ಒಂದು 20 ಲೀಟರ್ ಕರೆಯತ್ತಾ ಇದು. ಈ ಕರ ದಿನ ಆಗೈತೆ. ಕನ್ಪಡೆ ಹೆಂಗೆ ಕರೋದು 20 ಲೀಟರ್ ಹಾಲು ಕರೀತದೆ ಇದು. ಈಗ 2 ಹಲ್ಲು ನೋಡಿ. ದನ ಏನ್ ಬೀಜ ಹೊಟ್ಟೆ ತೊಟ್ಟು ತುರಿ ತಳ ಬಾಕ್ಸ್ ಹೆಂಗ್ ತಗೊಂಡಿದೆ ಅಂತ ದನ ಹೆಂಗೈತೆ ನೋಡಿ. ಈಗ 2 ಹಲ್ಲು ಕನ್ಪಡೆ. ಮತ್ತೆ ಇನ್ಯಾವ ತರ ಇದೆ? ಇದು ನೋಡಿ HF, ಇದು 6 ಹಲ್ಲು, 2 ಹಲ್ಲು. ಈಗ ಒಂದು 19 ಹಾಲು ಐತೆ. ದಿನಕ್ಕೆ 34 ಲೀಟರ್ ಹಾಲು ಐತೆ ನೋಡಿ. ಏನ್ ತಳ ತೊಟ್ಟು ತುರಿ ಬೀಜ ಎಲ್ಲ ಐತೆ ಸರ್. ಒಂದ್ ಗಿರ್ಲು ಒಂದು 20 ಲೀಟರ್ ಹಾಲು ಐತೆ ಒಂದ್ ದಿನಕ್ಕೆ. 3 ಹಸುಲು 20 ಲೀಟರ್ ಹಾಲು ಕರೀತಿದೆ. ಮನೆ ಹೆಸರು ಅವೆಲ್ಲ. ಅದ್ ಗಿರೋದ್ರ ಮಗಳದು ಅದೊಂದು 6-7 ಹಾಲು ಐತೆ ನೋಡಿ. ಇವೆಲ್ಲ HF ಬ್ರೀಡ್ ಸರ್, ಇವೆಲ್ಲ ಕರೋಣ ಹೆಂಗೆ ಕನ್ಪಡೆಲ್ಲ 30 ಲೀಟರ್ ಹಾಲು ಕರಿ ಇದ್ರಲ್ಲಿ. ಫಲ ಮಾಡಿ ಸಾಕೊಂಡ್ರೆ 30 ಲೀಟರ್ ಹಾಲು ಕರಿಬೋದು ಇದ್ರಲ್ಲಿ ಕನಿಷ್ಠ ಅಂದ್ರೆ. ಒಳ್ಳೆ ಬ್ರೀಡ್ ಅಂತ ಕರೋದು. ಇದೇ ಸ್ಲೇಟ್ ಕೊಡ್ತದೆ ಇದು? ಅದ್ರ ಈಗ ಫಲ ಈಗ 6 ತಿಂಗಳು ಫಲ ಐತೆ. ಕನ್ಪಡೆ ಅದು 3 ತಿಂಗಳು 30 ಲೀಟರ್ ಹಾಲು ಕರಿತಾನೆ ಅದು ಒಂದ್ ಟೈಮ್ಗೆ. ಅಲ್ಲ ಒಂದ್ ದಿನಕ್ಕೆ 30 ಲೀಟರ್ ಹಾಲು ಕರೀತದೆ ಇದು. ಇನ್ನು ಕನ್ಪಡೆ ಇನ್ನು ಫಲ ಈಗ 3 ತಿಂಗಳು ಫಲ. ಇದಕ್ಕೆ 3 ಫಲ ಇದುವೆ. ಈ ಬಿಸ್ನೆಸ್ ಅಲ್ಲಿ ಲಾಸ್ ಏನಾರು ಇದೆಯಾ ನಿಮ್ಗೆ? ಬಿಸ್ನೆಸ್ ಅಲ್ಲಿ ಯಾಕೆ ಲಾಸ್ ಆಯ್ತದೆ? ನಾವು ಕ್ರಮಬದ್ಧವಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಈಗ ನಾವು ಬೆಳಗ್ಗೆ ಮೇವು ಹಾಕ್ಬಿಟ್ಟು ಟೈಮ್ಗೆ ಕರೆಕ್ಟಾಗಿ ತಿಂಡಿ ಕೊಡಬೇಕು. 2-3 ದಪ್ಪ ಇಷ್ಟಿಷ್ಟು ಮೇವು ಅಂತ ಇರ್ತದೆ, ಅಷ್ಟು ಮೇವು ಹಾಕ್ಬೇಕು. ದನಗಳ ಚೆನ್ನಾಗಿ ತೊಳೆದು ಚೆನ್ನಾಗಿ ನೋಡಿಕೊಂಡ್ರೆ, ಹಸಿ ಕಡ್ಡಿ ಹಾಕಿದ್ರೆ, ಒಳ್ಳೆ ಪರಿಶುದ್ಧವಾದ ಕಾರ್ಗಿಲ್ ಫೀಡ್ಸ್ ಹಾಕಿದ್ರೆ ಯಾಕೆ ತೊಂದರೆ ಆಯ್ತದೆ? ಡೈಲಿ 200 ಲೀಟ್ರು ಹಾಲು ಹಾಕ್ಬೋದು. ಹಾಲು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ನಾವು ಬೆಳಗ್ಗೆ ಮೇವು ಹಾಕ್ಬಿಟ್ಟು ಸಾಯಂಕಾಲ ಗಂಟೆ ಹೋಗದೆ ಹೋದರೆ ದನಗಳು ತೊಪ್ಪೆ ತೆಗೆದು ಹೋದರೆ ಬಾವು ಆಯ್ತವೆ. ಸಣ್ಣ ಪುಟ್ಟ ಪ್ರಾಬ್ಲಮ್ಗೆಲ್ಲ ನಾವು ಡಾಕ್ಟ್ರನ್ನೇ ಕರೆಯೋಕ್ಕಾಗಿಲ್ಲ. ಎಲ್ಲ ಕೆಲಸಗಳು ನಾವು ಕಲ್ತಿರ್ಬೇಕು.
ಒಂದು ಬಾವಿ ಆಗಲಿ ಒಂದು ಏನೇ ಆಗಲಿ ಪ್ರತಿಯೊಂದೆಲ್ಲ ನಾವೇ ರೆಡಿ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಮತ್ತು ದನಗಳ ಶುದ್ಧವಾಗಿ ಚೆನ್ನಾಗಿ ತೊಳ್ಕೊಂಡು ಬೆಳಗ್ಗೆ ಸಾಯಂಕಾಲ ಒಳಗಡೆಯಿಂದೆಲ್ಲ ಓಡಿಸಾಡಬೇಕು. ಮೆತ್ಕಾಲೆಲ್ಲ ಬೀಳಲ್ಲ, ಚೆನ್ನಾಗಿರ್ತವೆ ದನ. ಮತ್ತು ಕರುಗಳೆಲ್ಲನೂ ಸಾಕಬೇಕು. ಅದರಿಂದ ನಮಗೆ ಆದಾಯನ ಹೊರ್ತು ತೊಪ್ಪೆ ಬರ್ತದೆ, ಆದಾಯ ಬರ್ತದೆ. ಕರುಗಳು ಸಾಕಿದ್ರೆ ಕರುಗಳು ಪೀಳಿಗೆ ಆಯ್ತದೆ. ದನ ಚೆನ್ನಾಗಿ ನೋಡಿಕೊಂಡ್ರೆ ಅವನ್ನ ಕೊಡೋ ಮೇವಿನಿಂದ ಹಾಲು ಜಾಸ್ತಿ ಕೊಟ್ಟು ಇಳುವರಿ ಜಾಸ್ತಿಯಾಗಿ ಆಮೇಲೆ ಬೋನಸ್ ಬರ್ತದೆ. ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ಕ್ರಮಬದ್ಧವಾಗಿ ಮಾಡಬೇಕಷ್ಟೇ. ಈ ಕೆಲಸದಲ್ಲಿ ಪ್ರಾಫಿಟ್ ಇದೆಯಾ? ಹಲೋ, ಪ್ರಾಫಿಟ್ ಇದೆ, ಕ್ರಮವಾಗಿ ಮಾಡಬೇಕು. ಫಾರ್ಮ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ಹೆಂಗಿಂದ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಇದು 2015 ಫಾರ್ಮ್ ಕಟ್ಟಿದ್ದು. ಹಾಂ ಆಗ್ಲೇ ಹೊಸ ಸಾಕು ಬಂದು ಒಂದು ಹುಚ್ಚು ಹಾಂ ಎಲ್ಲರ ತರ ಒಂದು ಹೊಸ ಹಾಕು ಡೈರಿ ಫಾರ್ಮ್ ಮಾಡ್ಬೇಕಂತ ಆಗ್ಲೇ ಕಟ್ಟಿದ್ದು. 2015 ಫಾರ್ಮ್ ಕಟ್ಟಿದ್ದು. ಎಷ್ಟು? ನಾವು ತರೋದು ಮಾರದ ಕಡೆಯಿಂದ ಹಸು ಅಂದ್ರೆ 10 ಇರ್ತವೆ, 15 ಹಸು ಗಂಟೆ ಇರ್ತವೆ. ತರೋದು ಮಾರದ ಕಡೆಯಿಂದ 50 ವರ್ಷ ಕಮ್ಮಿ ಆಗಿವೆ. ತಂದಿಲ್ಲ ಅವನುವೆ ತಂದಿಲ್ಲ, ಹಂಗೆ ವರ್ಷ ಕಮ್ಮಿ ಇವೆ. ತರೋದು ಮಾರದಲ್ಲ ನಾವು. ತಿಂಗಳು ಖರ್ಚು ಎಷ್ಟು ಬೀಳ್ತದೆ ಮತ್ತೆ ಆದಾಯ ಎಷ್ಟು ಬರ್ತದೆ ನಿಮಗೆ? ಅದು ತರೋದು ಮಾರದ ಕಡೆಯಿಂದ ಮಾಮೂಲಿ ಖರ್ಚು ಗಬ್ದಸ್ಕೊಳ್ತಂದ್ರೆ ಖರ್ಚು ಜಾಸ್ತಿ ಬರ್ತದೆ. ಹಾಲು ತಂದ್ರೆ ಖರ್ಚು ಕಮ್ಮಿ ಬರ್ತದೆ. ಹಾಲು ಹಾಕೋದ್ರ ಕಡೆಯಿಂದ ಎಲ್ಲ ತರ ಸಿಗ್ತದೆ. ಅದು ಅಂದ್ರೆ ಅಂದಾಜು ಹೇಳ್ಬೋದಾ? ಅಂದಾಜು ಕನಿಷ್ಠ ಅಂದ್ರೆ ಒಂದ್ ತಿಂಗಳಿಗೆ ನಾವು ಹಸುಗಳು ತಂದಂಗೆ ಖರ್ಚು. ಅದ್ರ ಅಂದಾಜು ನಿಮ್ಮ ಹಸುಗಳಿಗೆಲ್ಲ ಹೆಸರೇನಾರು ಇಟ್ಟಿದ್ದೀರಾ? ಇಟ್ಟಿದ್ದೀವಿ. ಒಂದು ಕಪಿಲ, ಒಂದು ಗಜಗೌರಿ, ಒಂದು ಗಂಗೆ, ಒಂದು ತುಂಗೆ, ಎಲ್ಲ ನದಿಗಳ ಹೆಸರು ಇಟ್ಟಿದ್ದೀವಿ, ದೇವರ ಹೆಸರು ಇಟ್ಟಿದ್ದೀವಿ. ಹೆಸರುಗಳು ನೋಡಿ ನನಗೆ ಈ ರತ್ನಮಾನಸ ನೆನಪಾಯಿತು. ನಮ್ಮ ರತ್ನಮಾನಸದಲ್ಲೂ ಕೂಡ ಹಿಂಗೆ ಗಂಗೆ, ತುಂಗೆ, ಕಪಿಲ ಅಂತ ಹೆಸರಿಟ್ಟಿದ್ದು. ಯಾರಾದರೂ ರತ್ನಮಾನಸ ನೋಡ್ತಿದ್ರೆ ಕಮೆಂಟ್ ಮಾಡಿ ಒಂದು ಹಂಗೆ. ಅಣ್ಣ, ಇಲ್ಲಿ ಯಾವುದು ಹೆಚ್ಚು ನಾಟಿ ಹಸು ಯಾವುದಿದೆ? ನಾಟಿ ಹಸು ನೋಡಿ ಅಲ್ಲಿದೆ. ಮನೆ ಬಳಕೆಗೆ ಉತ್ತಮವಾದ ಹಾಲು ಎಲ್ಲ 7-8 ಫ್ಯಾಟ್ ಬರುತ್ತೆ. ಹಾಗೆ ಅಲ್ಲೊಂದಿದೆ ನೋಡಿ, ಗಿರ್ತಳಿ. ಉತ್ತಮವಾಗಿ ಬರ್ತವೆ ಎಲ್ಲ. ಫ್ಯಾಟ್ 7-8ರಿಂದ ಬರ್ತವೆ. ನಮ್ದೆಲ್ಲ ಸೇರಿ 6-7-8 ಹಿಂಗೆಲ್ಲ ಫ್ಯಾಟ್ ಬರುತ್ತೆ. ಹಸುಗಳ ಕ್ಲೀನ್ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಪ್ರತಿದಿನ ತೊಳೆದಿವಿ, ಒಂದೇ ಮಿಸಿಲ್ಲ. ಎಷ್ಟು 2 ಸಲ ತೊಳಿತೀರಾ? ಬೆಳಗ್ಗೆ ಸಲ ಕಂಪಲ್ಸರಿ, ಸಂಜೆ ಸಲ ತೊಳೆದ್ರೆ ಬೆಳಗ್ಗೆ ಸಲ ಕಂಪಲ್ಸರಿ ತೊಳಿತೀವಿ. ಎಷ್ಟು ಹಸು ಇದ್ರು ತೊಳೆದಿವಿ ಅಣ್ಣ. 5 ಹಸು 10 ಹಸು ಇದು 15 ಹಸು ಇದ್ರು ತೊಳೆದೇ ಕಂಪಲ್ಸರಿ, ಒಂದಿನ ಮಿಸ್ ಮಾಡಲ್ಲ. ಹಸುಗಳಿಗೆ ಸ್ಪೆಷಲ್ ಫುಡ್ ಏನಾದ್ರು ಕೊಡ್ತೀರಾ ಹೆಂಗೆ? ಸ್ಪೆಷಲ್ ಫುಡ್ ಏನು ಕೊಡಲ್ಲ. ಮಾಮೂಲಿ ಮೊದಲು ಡೈರಿ ಪೀಡ್ಸ್ ಕೊಡ್ತಿದ್ದೋ. ಆ ಡೈರಿ ಪೀಡ್ಸಲ್ಲಿ ದನ ಸ್ವಲ್ಪ ಉಚ್ಕೋತಿತ್ತು. ಆದ್ದರಿಂದ ನಾವು ಮಾಮೂಲಿ ಹೊರಗಡೆ ಅಂತಂದು ಕಾರ್ಗಿರಿ ಪೀಡ್ಸ್ ಕೊಡ್ತಿದ್ದೀವಿ. ಸ್ಪೆಷಲಾಗಿ ಏನು ಕೊಡಲ್ಲ. ಕರುಗಳಿಗೆ ಮಾತ್ರ ಬೇರೆ ಪೀಡ್ಸ್ ಬಂದೈತೆ, ಸಣ್ಣದು ಅದು ಕೊಡ್ತೀವಿ. ಇನ್ನು ಗಬ್ಬದ ದನಗಳಿಗೆ ರವೆ ಬೂಸ, ಗೋಧಿ ಬೂಸ ಈ ಥರ ಕೊಡ್ತೀವಿ. ಮಾಮೂಲಿ ಹಾಲು ನಸ್ಗಳಿಗೆ ಬೆಳಗ್ಗೆ ಸಾಯಂಕಾಲ ನಮ್ಮ ಶಕ್ತಿ ಮೀರಿದ್ರೆ ಮಧ್ಯಾಹ್ನ ಟೈಮು ಕೊಡ್ತೀವಿ. ನೀರು ಕುಡಿದಿರೋ ದನಗಳಿಗೆ ಅದು ಬಿಟ್ರೆ ಇನ್ನೇನು ಕೊಡಲ್ಲ. ಮೇವು ಹಾಕ್ತೀವಿ. ಆಮೇಲೆ ಬೆಳಗ್ಗೆ ಸಾಯಂಕಾಲ ಗಂಟೆ ನಾವೇನು ಮೇವು ತಿನ್ಸಲ್ಲ. 11 ಗಂಟೆ ಲಾಸ್ಟ್ ಮಾಡ್ತೀವಿ. ಲಾಸ್ಟ್ ಮಾಡಿ ಆಮೇಲೆ ಮಲ್ಕ್ ಮಾಡಕ್ಕೆ ಬಿಡ್ತೀವಿ. ಮಲ್ಕ್ ಮಾಡಿದ್ರೆ ಮಾತ್ರ ಹಾಲು ಕೊಡೋದು. ಬೆಳಗ್ಗೆ ಸಾಯಂಕಾಲ ಗಂಟೆ ಮೇವನೇ ತಿಂತಿದ್ರೆ ದನ ಮಲ್ಕ್ ಮಾಡಲ್ಲ, ಹಾಲು ಇಳಿಯಲ್ಲ. ಈ ಕೆಲಸದಲ್ಲಿ ಪ್ರಾಫಿಟ್ ಇದೆಯಾ? ಹಲೋ, ಪ್ರಾಫಿಟ್ ಇದೆ, ಕ್ರಮವಾಗಿ ಮಾಡಬೇಕು. ಕ್ರಮಬದ್ಧತೆ ಇದು ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದಿರಿ ಈ ಕೆಲಸ? ಬೆಳಗ್ಗೆ 4:15 ಸ್ಟಾರ್ಟ್ ಆದರೆ ಬೆಳಗಿನ ಜಾವ ಒಂದು 8:30 9 ಗಂಟೆ ಕೆಲಸ ಮುಗೀತದೆ. ಮತ್ತೆ ಮಧ್ಯಾಹ್ನ ತಿಂಡಿ ಎಲ್ಲ ಕೊಡ್ತೀವಿ. ಇನ್ನು ಸಂಜೆ ಹಾಲು ಕರೆದು ಹಾಲು ಹಾಕ್ತೀವಿ. ಒಂದು 7 ಗಂಟೆ ಆಗುತ್ತೆ. ಒಂದು 5ರಿಂದ 7. ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಏನಾದ್ರು ಸಿಗ್ತದೆ? 5 ರೂಪಾಯಿ ಪ್ರೋತ್ಸಾಹ ಧನ ಸಿಗುತ್ತೆ. 5 ರೂಪಾಯಿ. ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬರುವಾಗ ಬರುತ್ತೆ, ಬಂದೇ ಬರುತ್ತೆ ಒಟ್ಟಿನಲ್ಲಿ. ಇಲ್ಲಿ ಅಣ್ಣ, ನಿಮ್ಮ ಹಸುಗಳು ನಿಮ್ಮ ಮಾತು ಕೇಳ್ತಾವ? ಕೇಳ್ತವೆ. ನಮ್ಮ ಹಸುಗಳಿಗೆ ಉತ್ತಮವಾಗಿ ನಾವು ಮೇವು ತಿಂಡಿ ಎಲ್ಲ ಕೊಡ್ತೀವಲ್ಲ, ನಡೀತದೆ. ನೀವು ಡಾಕ್ಟರ್ ಚೆಕಪ್ ಎಲ್ಲ ಎಷ್ಟು ದಿನಕ್ಕೊಮ್ಮೆ ಮಾಡಿಸ್ತೀರಾ? ನಾವು ಡಾಕ್ಟರ್ ಚೆಕಪ್ ಏನು ಅಂತ ಸೀರಿಯಸ್ ಆಗಿ ಬಂದರೆ ಮಾಡಿಸ್ತೀವಿ. ಇಲ್ಲಾಂದ್ರೆ ಸಣ್ಣ ಪುಟ್ಟದಿದ್ರೆ ನಾವೇ ಮಾಡ್ಕೋತೀವಿ. ಅಂತ ಸೀರಿಯಸ್ ಆದಾಗ ಡಾಕ್ಟರ್ ಕರೆಸಿ ಮಾಡ್ತೀವಿ. ಹಸುಗಳೆಲ್ಲ ಮಾರ್ತೀರಾ, ತರ್ತೀರಾ, ಪ್ರೊಸೀಜರ್ ಏನಾರು ಉಂಟಾ? ನಮ್ಮಲ್ಲಿ ಇದೆ ಒಂದು 10 ಲೀಟ್ರ್ ಮೇಲೆ ಎಚ್ ತಳಿ ಹಸುಗಳು 2, 4, 6 10 ಲೀಟ್ರ್ ಮೇಲೆ ಸಿಗ್ತವೆ. ಯಾವಾಗ ಬೇಕಾದರೂ ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ಬನ್ನಿ. ನಿಮ್ಮ ಡೈರಿ ಫಾರ್ಮ್ ಹೆಸರೇನು, ಎಲ್ಲಿರೋದು ನಿಮ್ಮದು? ನಮ್ಮದು ಪಂಚವಳ್ಳಿ ಪಕ್ಕ ಮುದ್ನಳ್ಳಿ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಮುದ್ನಳ್ಳಿಲಿ ದಶವಂತ್ ಡೈರಿ ಫಾರಮ್ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.